ಲೇಡೀಸ್ ಅಂಡ್ ಜೆಂಟಲ್ಮೆನ್, ಪಂಚರಾಜ್ಯ ಚುನಾವಣೆಗಳ ಅಖಾಡ ರಣರೋಚಕ ಘಟ್ಟದತ್ತ ಸಾಗ್ತಾ ಇದೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಗುಜರಾತ್ನವರನ್ನ ಅನ್ಎಜುಕೇಟೆಡ್ ಅಂತ ಏನಾದರೂ ಕರೆದು ಬಿಟ್ರ? ಹಾಗಾದರೆ ಕೇರಳದವರು ಬುದ್ಧಿವಂತರು ಅಂತ ಹೇಳಕ್ಕೆ ಹೋಗಿ ಗುಜರಾತ್ ಮತ್ತು ರಾಜಸ್ಥಾನಿಗಳನ್ನು ಅವಹೇಳನ ಮಾಡಿದ್ರ ಮಲ್ಲಿಕಾರ್ಜುನ ಖರ್ಗೆ ಅವರು? ಕೇರಳದಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಅವರು ಹೇಳಿರೋ ಮಾತಿಗೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿರೋ ಹಿನ್ನೆಲೆ ಏನು ಹಾಗಾದರೆ? ಅಷ್ಟಕ್ಕೂ ಖರ್ಗೆ ಮಾತಿನ ಬಾಣ ಬಿಟ್ಟಿದ್ದು ಯಾವ ಉದ್ದೇಶಕ್ಕೆ? ಈ ಕುರಿತ ಅಪ್ಡೇಟ್ಸನ್ನು ನಾನು ಕೊಡ್ತೀನಿ. ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ, ನಾನು ಹೇಮಂತ್. ಎಸ್ ವೀಕ್ಷಕರೇ, ಕೇರಳದ ಜನರನ್ನ ಮೆಚ್ಚಿಸ್ಲಿಕ್ಕೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆ ಎಐಸಿಸಿ ಅಧ್ಯಕ್ಷರು ಎಡವಟ್ಟೊಂದನ್ನು ಮಾಡಿಕೊಂಡಿದ್ದಾರೆ. ಗುಜರಾತಿಗಳನ್ನು ಅನ್ಎಜುಕೇಟೆಡ್, ಅನಕ್ಷರಸ್ಥರು ಅನ್ನೋ ಥರ ಸಂಬೋಧಿಸಿದ್ದಾರೆ. ಇದು ಉತ್ತರ ಭಾರತೀಯರನ್ನ ಸಿಟ್ಟಿಗೇಳುವಂತೆ ಮಾಡ್ತಾ ಇದೆ. ಕೇರಳದವರು ವಿದ್ಯಾವಂತರು, ಕೇರಳ ದೇವಾಲಯದ ನಾಡು, ಕೇರಳ ದೇವರ ನಾಡು ಅಂತೆಲ್ಲ ಕರೀತಾರೆ. ಅದನ್ನು ಹೇಳಲಿಕ್ಕೆ ಹೋಗಿ ಮಲ್ಲಿಕಾರ್ಜುನ ಖರ್ಗೆಯವರು ಉತ್ತರ ಭಾರತವನ್ನು, ಗುಜರಾತ್ ಮತ್ತು ರಾಜಸ್ಥಾನವನ್ನು ಅನ್ಎಜುಕೇಟೆಡ್ಸ್ ಅನ್ನೋ ಥರ ಸಂಬೋಧಿಸಿದ್ದು ಈಗ ಉತ್ತರ ಭಾರತೀಯರ ಸಿಟ್ಟಿಗೆ ಕಾರಣವಾಗಿದೆ. ಮಲ್ಲಿಕಾರ್ಜುನ ಖರ್ಗೆಯವರ ಹೇಳಿಕೆಯನ್ನು ಗಮನಿಸೋದಾದರೆ, ಮಲ್ಲಿಕಾರ್ಜುನ ಖರ್ಗೆಯವರು ಕೇರಳದಲ್ಲಿ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಮಾತನಾಡ್ತಾ ಇದ್ದಾಗ ಕೇರಳ ಸುಸಂಸ್ಕೃತರ ನಾಡು, ಒಳ್ಳೆಯ ಶಿಕ್ಷಣವಂತರ ನಾಡು ಅಂತ ಹೇಳಲಿಕ್ಕೆ ಹೋಗಿ ಗುಜರಾತ್ನಿಂದ ಬಂದಂಥ ಅನ್ಎಜುಕೇಟೆಡ್ಸ್ ಇಲ್ಲೇನು ಪರಿಣಾಮ ಬೀರಕ್ಕಾಗಲ್ಲ, ಅವರ ಸುಳ್ಳುಗಳನ್ನು ಕೇರಳದ ಜನತೆಯ ಮೇಲೆ ಹೇರಕ್ಕಾಗಲ್ಲ, ಗುಜರಾತಿನ ಅನಕ್ಷರಸ್ಥರ ಸುಳ್ಳುಗಳನ್ನು ಕೇರಳದ ಜನ ನಂಬಲ್ಲ, ಕೇರಳದ ಜನ ಪ್ರಜ್ಞಾವಂತರು, ಹಾಗಾಗಿ ಗುಜರಾತಿಗಳು ಹೇಳೋ ಸುಳ್ಳನ್ನು ಕೇರಳದವರು ಹೆಚ್ಚಿಗೆ ಮನಸ್ಸಿಗೆ ತೆಗೆದುಕೊಳ್ಳಲ್ಲ, ಹಾಗಾಗಿ BJPಗೆ ಕೇರಳದಲ್ಲಿ ನೆಲೆ ಇಲ್ಲ ಅನ್ನುವಂಥ ಟೀಕಾಸ್ತ್ರವನ್ನು ಪ್ರಯೋಗಿಸ್ಲಿಕ್ಕೆ ಹೋಗಿ ಗುಜರಾತಿಗಳು ಅನ್ಎಜುಕೇಟೆಡ್ಸ್ ಅನ್ನುವಂಥ ಪದವನ್ನು ಹೇಳಿದರು. They are very clever. They are educated. Modi ji, Vijay, you both can fool people who are illiterate in Gujarat or in other. ಇದು ಈಗ ತೀವ್ರ ಚರ್ಚೆಗೆ ಗ್ರಾಸವಾಗ್ತಾ ಇದೆ. BJP ನಾಯಕರು ಇದ್ರ ಬಗ್ಗೆ ಇನ್ನೂ ರಿಯಾಕ್ಷನ್ ನೀಡಿಲ್ಲ. ಆದರೆ BJPಯಲ್ಲಿ ಉತ್ತರ ಭಾರತ ಗುಜರಾತಿಗಳೇ, ಅಂದರೆ ನರೇಂದ್ರ ಮೋದಿಯವರು, ಮಾನ್ಯ ಪ್ರಧಾನಮಂತ್ರಿಗಳು ಗುಜರಾತ್ನವರು, ಅಮಿತ್ ಶಾ ಮಾನ್ಯ ಗೃಹ ಮಂತ್ರಿಗಳು ಇವರು ಗುಜರಾತ್ನವರು, ಹಾಗೆಯೇ ಗುಜರಾತ್ನ ಒಂದು ಪ್ರಬಲವಾದಂಥ ಮಾಫಿಯಾ ಕೇಂದ್ರ ಸರ್ಕಾರದಲ್ಲಿ ಏನಿದೆ, BJPಯಲ್ಲಿ ಏನಿದೆ, ಈಗ ಅವೆಲ್ಲವಕ್ಕೂ ಕೂಡ ಮಲ್ಲಿಕಾರ್ಜುನ ಖರ್ಗೆ ಅವರ ಹೇಳಿಕೆ ಆಹಾರ ಥರ ಆಗ್ತಾ ಇದೆಯಾ ಹಾಗಾದರೆ ಅನ್ನುವಂಥದ್ದು. Vijay, you both can fool people who are illiterate in Gujarat or in other place, but you can't fool Kerala people. ಕೇರಳದಲ್ಲಿ ಜನರನ್ನ ಉದ್ದೇಶಿಸಿ ಮಾತನಾಡ್ತಾ ಇರುವಂಥ ಮಲ್ಲಿಕಾರ್ಜುನ ಖರ್ಗೆ ಅವರು ಕೇರಳದ ಜನರನ್ನ ಮನಸ್ಸನ್ನು ಒಲಿಸ್ಲಿಕ್ಕೆ ಹೋಗಿ, ಕೇರಳ ಜನರ ಗಮನವನ್ನು ಸೆಳೀಲಿಕ್ಕೆ ಹೋಗಿ ಗುಜರಾತಿಗರ ಬಗ್ಗೆ ಅವಹೇಳನ ಮಾಡಿದ್ದಾರೆ ಅನ್ನುವಂತಹ ಮಾತುಗಳು ಈಗ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಿವೆ. ಅಷ್ಟಕ್ಕೂ BJP ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ಗುಜರಾತಿಗಳು ಯಾವ ರೀತಿ ರಿಯಾಕ್ಷನ್ ಕೊಡ್ತಾರೆ ಅನ್ನೋದನ್ನು ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ TV.